ವೆಲ್ಕಮ್ ಟು ಕನ್ನಡ ಕಲೆಕ್ಷನ್ಸ್ ಯೂಟ್ಯೂಬ್ ಚಾನೆಲ್. ಬಾಲಕೃಷ್ಣನ ಕಥೆಗಳು. ದ್ವಾಪರ ಯುಗದ ಯದುವಂಶದ ರಾಜವಂಶದಲ್ಲಿ ಕಂಸನ ಆಧಿಪತ್ಯ ನಡೆಯುತ್ತಿದ್ದ ಸಮಯದಲ್ಲಿ ಕಂಸನು ತನ್ನ ಸಹೋದರಿಯಾದ ದೇವಕಿಯ ವಿವಾಹವನ್ನು ವಸುದೇವನ ಜೊತೆ ನಡೆಸಿದನು. ಇವರಿಬ್ಬರು ತುಂಬಾ ಧರ್ಮನಿಷ್ಠರಾಗಿದ್ದರು. ಇವರು ವಿವಾಹದ ನಂತರ ಕಂಸನೊಂದಿಗೆ ರಥದಲ್ಲಿ ಹೊರಟಿದ್ದರು. ಆಗ ಆಕಾಶದಿಂದ, ಓ ಕಂಸ, ನಿನ್ನ ಸಹೋದರಿ ದೇವಕಿಯ 8ನೇ ಸಂತಾನದಿಂದಲೇ ನಿನ್ನ ಮರಣವಾಗುತ್ತದೆ ಎಂದು ಒಂದು ದಿವ್ಯವಾಣಿ ಕೇಳಿಸುತ್ತದೆ. ಈ ದಿವ್ಯಧ್ವನಿಯಿಂದ ಕಂಸನು ಭಯಗೊಂಡು ತನ್ನ ಜೀವ ಉಳಿಸಿಕೊಳ್ಳಲು ದೇವಕಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಆದರೆ ವಸುದೇವನು, ನಿನಗೆ ಅಪಾಯವಿರುವುದು ಮಕ್ಕಳಿಂದ. ದೇವಕಿಯನ್ನು ಬಿಟ್ಟುಬಿಡು. ನಮಗೆ ಜನಿಸುವ ಪ್ರತಿಯೊಂದು ಸಂತಾನವನ್ನು ನಿನಗೆ ಹಸ್ತಾಂತರಿಸುತ್ತೇವೆ ಎಂದು ಹೇಳುತ್ತಾನೆ. ಇದಕ್ಕೆ ಕಂಸನು ಒಪ್ಪಿಕೊಳ್ಳುತ್ತಾನೆ. ನಂತರ ದೇವಕಿ ವಸುದೇವರಿಗೆ ಮಕ್ಕಳಾಗುತ್ತಾ ಹೋದಂತೆ ಕಂಸನು ಆ ಮಕ್ಕಳನ್ನು ಕೊಲ್ಲುತ್ತಿರುತ್ತಾನೆ. ಹೀಗೆ 6 ಮಕ್ಕಳನ್ನು ಕೊಲ್ಲುತ್ತಾನೆ. ಆದರೆ 7ನೆಯ ಸಂತಾನವು ದೇವರ ಲೀಲೆಯಿಂದ ರೋಹಿಣಿಯ ಗರ್ಭಕ್ಕೆ ಸೇರುತ್ತದೆ. ಅವನೇ ಬಲರಾಮ. ಇದು ಶೇಷನಾಗನ ಅವತಾರವಾಗಿದೆ. ಮತ್ತು 8ನೇ ಸಂತಾನವಾಗಿ ಪರಮಾತ್ಮ ಶ್ರೀಮಹಾವಿಷ್ಣುವೇ ಭೂಮಿಯ ದೋಷ ನಿವಾರಣೆಗೆ ಅವತಾರ ತಾಳುತ್ತಾನೆ. ಆ ರಾತ್ರಿ ದೇವಕಿಯ ಗರ್ಭದಲ್ಲಿ ದಿವ್ಯಕಿರಣ ಪ್ರಜ್ವಲಿಸುತ್ತದೆ. ಕಾರಾಗೃಹವೇ ಆನಂದದಿಂದ ತುಂಬುತ್ತದೆ. ವಸುದೇವ ದೇವಕಿ ದಂಪತಿಗಳಿಗೆ ಕಂಸನಂತಹ ರಾಕ್ಷಸರ ನಾಶಕ್ಕಾಗಿ ಮತ್ತು ಧರ್ಮಸ್ಥಾಪನೆಗಾಗಿ ಕೃಷ್ಣನ ರೂಪದಲ್ಲಿ ಅವರ ಮಗನಾಗಿ ಶ್ರೀವಿಷ್ಣುವೇ ಅವತರಿಸಿದ್ದಾನೆ ಎಂಬುದು ತಿಳಿಯುತ್ತದೆ. ಕೃಷ್ಣನ ಜನನದ ರಾತ್ರಿ ದೇವದೂತರು ವಸುದೇವನಿಗೆ ಆ ಮಗುವನ್ನು ಗೋಕುಲದಲ್ಲಿರುವ ಯಶೋದೆಯ ಬಳಿ ಕರೆದೊಯ್ಯುವಂತೆ ಹೇಳಿದರು. ಭಾರೀ ಮಳೆಯ ನಡುವೆಯೂ ವಸುದೇವನು ಮಗುವನ್ನು ಓರೆಯಿಂದ ಕೊಂಡು ಹೋಗಿ ಯಶೋದೆಯ ಮಡಿಲಿಗೆ ನೀಡಿದನು. ಆಮೇಲೆ ಕೃಷ್ಣನು ಗೋಕುಲದಲ್ಲಿ ಬೆಳೆದನು.